ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ರತ್ನಾಕರವರ್ಣಿ ಬರೆದ ಭರತೇಶ ವೈಭವದಿಂದ ಆಯ್ದ ಸಿರಿಯ ನಿನ್ನೇನ ಬಣ್ಣಿಪೆನು ಈ ಕಾವ್ಯದ ಸಾರಾಂಶವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಸಿರಿಯ ನಿನ್ನೇನ ಬಣ್ಣಿಪೆನು. ಭಿನ್ನಹ ಗುರುವೆ ಧ್ಯಾನಕ್ಕೆ ಬೇಸರಾದಾಗ ನಿನ್ನ ನಾದಿಯ ಮಾಡಿಕೊಂಡು ಕನ್ನಡದೊಳಗೊಂದು ಕಥೆಯ ಪೇಳುವೆನದು ನಿನ್ನಾಜ್ಞೆ ಕಂಡ ನನ್ನೊಡೆಯ. ಭಿನ್ನಹ ಗುರುವೆ, ಗುರುವೆ ನಿನಗೆ ವಿಜ್ಞಾಪನೆಯನ್ನು ಮಾಡುತ್ತಾ ಇದ್ದೇನೆ. ನಿನಗೆ ನಮಸ್ಕಾರ ಅನ್ನುವಂಥ ಅರ್ಥವೂ ಕೂಡ ಬರ್ತದೆ ಇಲ್ಲಿ. ಧ್ಯಾನಕ್ಕೆ ಬೇಸರಾದಾಗ ನಿನ್ನ ನಾದಿಯ ಮಾಡಿಕೊಂಡು, ಅಂದರೆ ನನಗೆ ಧ್ಯಾನ ಮಾಡುವುದಕ್ಕೆ ಬೇಸರವಾದಾಗ, ನನಗೆ ಧ್ಯಾನ ಮಾಡುವುದೇ ಬೇಡ ಎಂದು ಅನಿಸಿದಾಗ ನಾನು ನಿನ್ನನ್ನು ಮೊದಲು ಮಾಡಿಕೊಂಡು ಕನ್ನಡದಲ್ಲಿ ಒಂದು ಕಥೆಯನ್ನು ಹೇಳುತ್ತೇನೆ. ನನ್ನೊಡೆಯನೇ, ಅದು ನಿನ್ನಾಜ್ಞೆ, ನಿನ್ನಾಜ್ಞೆ ಕಂಡ ನನ್ನೊಡೆಯ. ನನ್ನೊಡೆಯನೇ, ಅದು ನಿನ್ನಾಜ್ಞೆ. ಮುಂದಿನ ಭಾಗ ನೋಡಿ. ಅಯ್ಯಯ್ಯ ಚೆನ್ನಾದುದು ಎನ್ನೆ ಕನ್ನಡಿಗರು, ರಯ್ಯ ಮಂಚಿದಿಯನೆ ತೆಲುಗ, ಅಯ್ಯಯ್ಯ ಎಂಚ ಪುರ್ಲಾಂಡ್ ಎಂದು ತುಳುವರು ಮೈಯೊಬ್ಬಿ ಕೇಳಬೇಕಣ್ಣ. ನಾನು ಕನ್ನಡದಲ್ಲಿ ಹೇಳುವಂಥ ಈ ಕಥೆ ಹೇಗೆ ಇದೆ, ಹೇಗೆ ಇರಬೇಕು ಎಂದರೆ, ನಾನು ಬರೆಯುವ ಈ ಕಥೆಯನ್ನು ಆಹಾ ಬಹಳ ಚೆನ್ನಾಗಿದೆ ಎಂದು ಕರ್ನಾಟಕದವರು ಆಹಾ ಈ ಕಥೆ ಎಷ್ಟು ಚೆನ್ನಾಗಿದೆ ಎಂದು ಕರ್ನಾಟಕದವರು ಹೇಳಬೇಕು. ರಯ್ಯ ಮಂಚಿದಿ ಅಂದರೆ ಬಹಳ ಚೆನ್ನಾಗಿದೆ, ಮಂಚಿದಿ ಅಂದರೆ ತೆಲುಗಿನಲ್ಲಿ ಚೆನ್ನಾಗಿದೆ ಅಂತ ಅರ್ಥ. ರಯ್ಯ ಮಂಚಿದಿ ಬಹಳ ಚೆನ್ನಾಗಿದೆ ಎಂದು ತೆಲುಗರು ಹೇಳಬೇಕು. ಎಂಚ ಪೊರ್ಲಾಂಡ್ ಅಂದರೆ ಬಹಳ ಚೆನ್ನಾಗಿದೆ, ಆಹಾ ಭಾರಿ ಪೊರ್ಲುಂಡು ಅಂತ ತುಳುವರು ಯಾಕೆಂದರೆ ಇಲ್ಲಿ ರತ್ನಾಕರವರ್ಣಿ ಮೂಡಬಿದ್ರೆ ಅವರು ನಿಮಗೆಲ್ಲ ಗೊತ್ತಿದೆ, ಮಂಗಳೂರು ಸೈಡಿನವರು, ಮಂಗಳೂರು ಉಡುಪಿ ಕಡೆಯವರು. ಸಾಧಾರಣವಾಗಿ ಮಂಗಳೂರು ಉಡುಪಿಯವರು ತುಳುವನ್ನು ಮಾತನಾಡ್ತಾರೆ. ತುಳುವಿನವರು ಹೇಳಬೇಕು ಎಂಚ ಪೊರ್ಲಾಂಡ್ ಎಂದು ತುಳುವರು ಅತಿ ಆಸಕ್ತಿಯಿಂದ ಕೇಳಬೇಕು. ಆ ರೀತಿಯಲ್ಲಿ ನಾನು ಕಾವ್ಯವನ್ನು ರಚಿಸುತ್ತೇನೆ. ಭರತ ಭೂತಳಕ್ಕೆ ಸಿಂಗಾರವಾದ ಅಯೋಧ್ಯಾಪುರದೊಳು ಮೂಲೋಕ ಪೊಗಳೆ ಭರತ ಚಕ್ರೇಶ್ವರ ಸುಖ ಬಾಳುತ್ತಿರ್ದನಾ ಸಿರಿಯನು ಇನ್ನೇನ ಬಣ್ಣಿಪೆನು. ನಾನು ಬರೆಯುವ ಈ ಕಥೆಯನ್ನು, ಈ ಕಾವ್ಯವನ್ನು ಅದು ಭರತ ಭೂತಳಕ್ಕೆ ಅಂದರೆ ಭರತ ಭೂಮಿಗೆ ಸಿಂಗಾರವಾದ ಅಲಂಕರಿಸಿದಂತಿರುವಂತಹ ಅಯೋಧ್ಯೆಯ ಪಟ್ಟಣದಲ್ಲಿ, ಪುರ ಅಂದರೆ ಪಟ್ಟಣದಲ್ಲಿ ಮೂಲೋಕ ಪೊಗಳೆ, ಮೂರೂ ಲೋಕಗಳು ಹೊಗಳುವಂತೆ ಭರತ ಚಕ್ರೇಶ್ವರ ಸುಖ ಬಾಳುತ್ತಿರ್ದನ್. ಭರತ ಚಕ್ರೇಶ್ವರನು, ಭರತ ಚಕ್ರವರ್ತಿಯು ಈ ಮೂರೂ ಲೋಕಗಳು ಹೊಗಳುವ ಹಾಗೆ ಸುಖವಾಗಿ ಬಾಳುತ್ತಿದ್ದಂತಹ ರೀತಿಯನ್ನು ಇನ್ನೇನು ವರ್ಣಿಸಲಿ. ಆ ಸಿರಿಯನ್ನು ಇನ್ನೇನ ಬಣ್ಣಿಪೆನು, ಇನ್ನೇನು ವರ್ಣಿಸಲಿ. ಮುಂದಿನ ಭಾಗ ನೋಡಿ. ಪುರು ಪರಮೇಶನ ಹಿರಿಯ ಕುಮಾರನು ನರಲೋಕಕ್ಕೊಬ್ಬನೇ ರಾಯ, ಮುರಿದು ಕಣ್ಣಿಟ್ಟರೆ ಕ್ಷಣಕ್ಕೆ ಮುಕ್ತಿಯ ಕಾಂಬ ಭರತ ಚಕ್ರಿಯ ಹೇಳಲಳವೇ. ಪುರು ಪರಮೇಶ ಎನಿಸಿದಂತಹ ಆದಿತೀರ್ಥಂಕರ ವೃಷಭನಾಥನ ಇಬ್ಬರು ಮಕ್ಕಳಲ್ಲಿ ಒಬ್ಬನಾದಂತಹ, ಹಿರಿಯನಾದಂತಹ ಭರತ ಚಕ್ರವರ್ತಿ, ಅವನು ಇಡೀ ಭೂಲೋಕಕ್ಕೆ ಆತನು ಒಬ್ಬನೇ ರಾಜ ಎನ್ನುವ ಹಾಗೆ ಇದ್ದ. ಪುರು ಪರಮೇಶನ ಹಿರಿಯ ಕುಮಾರನು ನರಲೋಕಕ್ಕೊಬ್ಬನೇ ರಾಯ, ಮುರಿದು ಕಣ್ಣಿಟ್ಟರೆ ಕ್ಷಣಕ್ಕೆ ಮುಕ್ತಿಯ ಕಾಂಬ ಭರತ ಚಕ್ರಿಯ ಹೇಳಲು ಅಳವೆ. ಅಂದರೆ ಅವನ ಒಂದು ವರ್ಣನೆಯನ್ನು ಮಾಡಲು ಸಾಧ್ಯವಿಲ್ಲ. ಆ ರೀತಿಯ ಆ ರಾಜನ ಆ ಒಂದು ಆತನ ಆ ವೈಭವವನ್ನು ಇನ್ನೇನು ಹೊಗಳಲಿ. ನವರತ್ನ ಹೇಮ ನಿರ್ಮಿತ ವೆನಿಪಾಸ್ಥಾನ ಭವನದೊಳು ಆ ರಾಜರತ್ನ ಚವಿವಡೆದೆಸೆದನು ರತ್ನ ಪುಷ್ಪಕದೊಳು ದಿವಿಜೇಂದ್ರ ನೊಪ್ಪುವ ಅಂದದೊಳು.
ಆ ಭರತ ಚಕ್ರವರ್ತಿಯ ಆ ಆಸ್ಥಾನ ಭವನವು ಹೇಗಿತ್ತು ಅನ್ನುವಂಥದ್ದನ್ನು ಇಲ್ಲಿ ರತ್ನಾಕರ ವರ್ಣಿ ತನ್ನ ಭರತೇಶ ವೈಭವದಲ್ಲಿ ಈ ರೀತಿ ವರ್ಣಿಸ್ತಾನೆ. ಸ್ವರ್ಗಲೋಕದ ದೇವೇಂದ್ರನು ದಿವಿಜೇಂದ್ರನು ಒಪ್ಪುವಂದದಳು. ಅವನು ಯಾವ ರೀತಿ ಒಪ್ಪುತ್ತಾ ಇದ್ದಾನೆ, ಶೋಭಿಸ್ತಾ ಇದ್ದಾನೆ ಅಂದರೆ ರತ್ನ ಪುಷ್ಪಕ ಸಿಂಹಾಸನದಲ್ಲಿ ಶೋಭಿಸ್ತಾ ಇದ್ದಾನೆ ದಿವಿಜೇಂದ್ರ. ಸ್ವರ್ಗಲೋಕದ ದೇವೇಂದ್ರನು ರತ್ನಪುಷ್ಪಕ ಸಿಂಹಾಸನದಲ್ಲಿ ಶೋಭಿಸುವಂತೆ ಭರತ ಚಕ್ರವರ್ತಿಯ ಆ ಆಸ್ಥಾನ ಭವನವು ನವರತ್ನಗಳಿಂದ ಹೇಮ ನಿರ್ಮಿತವೆನಿಪ. ಹೇಮ ಅಂದರೆ ಚಿನ್ನ, ನವರತ್ನ ಮತ್ತು ಚಿನ್ನದಿಂದ ನಿರ್ಮಿತವಾಗಿತ್ತಂತೆ ಅವನ ಆಸ್ಥಾನ ಭವನವು. ಅದು ಸ್ವರ್ಗಲೋಕದ ದೇವೇಂದ್ರನು ರತ್ನಪುಷ್ಪಕ ಸಿಂಹಾಸನದಲ್ಲಿ ಶೋಭಿಸುವಂತೆ ಆಸ್ಥಾನದಲ್ಲಿ ಭರತ ಚಕ್ರವರ್ತಿಯು ಛವಿವಡೆದೆಸೆದನು, ಕಾಂತಿಯಿಂದ ಕಂಗೊಳಿಸಿದನು. ಮುಂದಿನ ಭಾಗವನ್ನು ನೋಡಿ ವಿದ್ಯಾರ್ಥಿಗಳೇ. ತರತರವಿಡಿದು ಢಾಳಿಸುತ್ತಿಹ ದೀರ್ಘ ಚಾಮರಗಳ ಸಾಲೊಳೆಸೆದನು, ಹರಿವ ಬೆಳ್ಮುಗಿಲೊಳು ತೋರಿ ಮರಸುವ ಚಂದಿರನೋ ಭಾಸ್ಕರನೋ ಎಂಬಂತೆ. ಈ ಭರತ ಚಕ್ರವರ್ತಿಯು ಹೇಗೆ ಸಭಿಕರಿಗೆ ಕಾಣಿಸ್ತಾ ಇದ್ದ, ಅವನ ಆಸ್ಥಾನದಲ್ಲಿ ಕುಳಿತಾಗ ಅವನು ಯಾವ ರೀತಿ ಕಾಣಿಸ್ತಾ ಇದ್ದ ಅಂದರೆ ವಿಧವಾಗಿ ತರತರವಿಡಿದು ವಿಧವಾಗಿ ಢಾಳಿಸುತ್ತಾ ಪ್ರಕಾಶಿಸುತ್ತಿರುವ ದೀರ್ಘ ಚಾಮರಗಳ, ದೀರ್ಘ ಅಂದರೆ ಉದ್ದವಾದಂತಹ ಚಾಮರಗಳ ಸಾಲಿನಲ್ಲಿ ಭರತ ಚಕ್ರವರ್ತಿಯು ಆಗಸದಲ್ಲಿ ಬೆಳ್ಮುಗಿಲೊಳು ತೋರಿ ಮರಸುವ, ಆಗಸದಲ್ಲಿ ತೇಲುವ ಬಿಳಿ ಮೋಡಗಳ ಹಿಂದೆ ಆಗಾಗ ತೋರಿ ಮರಸುವ ಚಂದಿರನೋ ಭಾಸ್ಕರನೋ, ಚಂದಿರನೋ ಸೂರ್ಯನೋ ಎಂಬಂತೆ ಸಭಿಕರಿಗೆ ಕಾಣುತ್ತಿದ್ದನು. ಇಂತಹ ಆಸ್ಥಾನದಲ್ಲಿ ನೆರೆದಿದ್ದಂತಹ ಸಭಿಕರು ಹೇಗೆ ಈ ಭರತ ಚಕ್ರವರ್ತಿಯ ನೋಡ್ತಾ ಇದ್ರು. ಆ ಸಿರಿಯನು ಅದೇನೋ ಬಣ್ಣಿಪೇನೋ ಅನ್ನುವಲ್ಲಿಯೇ ಹೇಳ್ತಾರೆ. ಆತನ ವೈಭವವನ್ನು ಹೇಗೆ ವರ್ಣಿಸಲಿ, ಭರತೇಶನ ವೈಭವ. ಅಂಬುಜವೆಲ್ಲವೂ ರವಿಯ ನೋಳ್ಪಂತೆ. ಅಂಬುಜ ಅಂದರೆ ತಾವರೆ, ತಾವರೆಯು ರವಿ ಅಂದರೆ ಸೂರ್ಯನನ್ನು ನೋಡುವಂತೆ ನೀಲಾಂಬುಜ ನೋಳ್ಪಂತೆ. ನೀಲಿ ತಾವರೆ ಅಂದರೆ ನೈದಿಲೆ, ಆ ನೈದಿಲೆಯು ಶಶಿಯನ್ನು ನೋಳ್ಪಂತೆ. ಶಶಿ ಅಂದರೆ ಚಂದ್ರನನ್ನು ನೋಳ್ಪಂತೆ ಭರತ ಚಕ್ರವರ್ತಿಯನ್ನು ತುಂಬಿದ ಸಭೆಯೆಲ್ಲ ನೃಪನನ್ನು ನೋಡ್ತಾ ಇದ್ರು. ನೃಪ ಅಂದರೆ ರಾಜನಾದಂತಹ ಭರತ ಚಕ್ರವರ್ತಿಯನ್ನು ಅವರು ಕಾತರದಿಂದ ಮಿಕ್ಕ ಹಂಬಲ ಮರೆದುದಲ್ಲಲ್ಲಿ, ಬಹಳಷ್ಟು ಕಾತರದಿಂದ ಈ ಸಭಿಕರೆಲ್ಲರೂ ಆ ಆಸ್ಥಾನದಲ್ಲಿ ಇಂತಹ ಶೋಭಿಸುವಂತಹ ರತ್ನ ಖಚಿತವಾದಂತಹ ಸಿಂಹಾಸನದಲ್ಲಿ ಕುಳಿತಿರುವಂತಹ ಭರತ ಚಕ್ರವರ್ತಿಯನ್ನು ನೋಡುತ್ತಿದ್ದರು. ಇಲ್ಲಿಗೆ ರತ್ನಾಕರ ವರ್ಣಿ ಬರೆದ ಸಿರಿಯ ನಿನ್ನೇನ ಬಣ್ಣಿಪೆನು ಅನ್ನುವಂತಹ ಈ ಕಾವ್ಯ ಭಾಗದ ಮುಕ್ತಾಯವಾಗಿದೆ. ವಿದ್ಯಾರ್ಥಿಗಳೇ, ನಿಮಗೆ ಯಾವುದಾದ್ರೂ ವಿಷಯದ ಕುರಿತು ಏನಾದರೂ ಒಂದು ವಿಡಿಯೋ ಮಾಡಬೇಕು ಅಂತ ಇದ್ದಲ್ಲಿ ಒಂದು ಕೂಡಲೇ ಕಮೆಂಟ್ ಮಾಡಿ ಹಾಕ್ತೇನೆ, ಖಂಡಿತವಾಗಿಯೂ ಮಾಡಿ ಹಾಕ್ತೇನೆ. ಸರಿ ವಿದ್ಯಾರ್ಥಿಗಳೇ, ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.